ಸರ್, ಈಗ ಇವರು ಎಂ ಬಿ ಪಾಟೀಲ್ ಕೂಡ ಒಂದು ಮಾತು ಹೇಳ್ತಾರೆ, ಈ ಒಂದು ಭಾಗದಲ್ಲಿ ನಿಮ್ದು 100 ಎಕರೆ ಬೇನಾಮಿ ಆಸ್ತಿ ಇದೆ ಅನ್ನೋ ಮಾತು ಹೇಳ್ತಾರೆ. ಎಂ ಬಿ ಪಾಟೀಲು ಆ ಮನುಷ್ಯ ವಿದ್ಯಾವಂತ ಅಂತ ಅಂದ್ಕೊಂಡಿದ್ದೆ, ಸಂಭಾವಿತ ಅಂತ ಅಂದ್ಕೊಂಡಿದ್ದೆ. ಆದರೆ ಆತ ಮಾತಾಡಿರುವಂಥ ಮಾತುಗಳಿದೆಯಲ್ಲ, ಯಾವ ಡೀಟೇಲ್ಸ್ನ ಕಲೆಕ್ಟ್ ಮಾಡ್ಕೊಂಡು ಮಾತಾಡಬೇಕಾಗಿರ್ತಕ್ಕಂಥ ಮಂತ್ರಿಗಳು. ಏಕೆಂದರೆ ಇಲ್ಲಿ 7 ಕೋಟಿ 7.5 ಕೋಟಿ ಜನಸಂಖ್ಯೆನಲ್ಲಿ ಮಂತ್ರಿಗಳಾಗ್ತಕ್ಕಂಥದ್ದಕ್ಕೆ ಅವಕಾಶ ಇರ್ತಕ್ಕಂಥದ್ದು ಭಾಳ ಕಮ್ಮಿ ಜನಕ್ಕೆ. ಅಂಥ ಅವಕಾಶ ಎಂ ಬಿ ಪಾಟೀಲ್ರಿಗೆ ಸಿಕ್ಕಿದೆ. 100 ಎಕರೆ ಜಾಗ ಐತೆ ಅಂತಾರಲ್ಲ ಆ ಪ್ರದೇಶದಲ್ಲಿ, ಎಂ ಬಿ ಪಾಟೀಲ್ರು ಅದನ್ನ ಏನಾರು ಸಾಬೀತು ಮಾಡ್ಬಿಟ್ರೆ ನಾವು ತಲೆಬಾಗ್ಬಿಡ್ತೀವಿ. ಇಲ್ಲ ಅಂದರೆ ಎಂ ಬಿ ಪಾಟೀಲ್ರು ಅವ್ರು ಕೊಟ್ಟಿರೋಂಥ ಹೇಳಿಕೆಗೆ ಇವತ್ತು ಕ್ಷಮಾಪಣೆ ಕೇಳಬೇಕು ಸಾರ್ವಜನಿಕವಾಗಿ. ಇಲ್ಲ ಅಂದರೆ ಡಿಫಾಮೇಷನ್ ಕೇಸ್ ಹಾಕ್ತೀನಿ. ಸುಮ್ಮನೆ ಕೂರ್ತಕ್ಕಂಥ ಪ್ರಶ್ನೆ ಇಲ್ಲ. ಇಲ್ಲಿ ರಾತ್ರೋರಾತ್ರಿ ಪುಂಡಪೋಖ್ರಿಗಳಿಗೆ ಅವ್ರಿಗೂ ಗುತ್ತಿಗೆ ಕೊಟ್ಕೊಂಡು ಏನೋ ಅವ್ರ ಸ್ಟೇಟಸ್ ಮುಖ್ಯಮಂತ್ರಿಗೆ ಮೆಚ್ಚುಗೆ ವ್ಯಕ್ತಪಡಿಸಬೇಕು ಅನ್ನೋದಕ್ಕೆ ತಲೆ ಮೇಲೆ ಟವಲ್ ಹಾಸ್ಕೊಂಡು ಬಂದು ರಾತ್ರೋರಾತ್ರಿ ಸ್ಟಿಕ್ಕರ್ ಅಂಟಿಸೋಗ್ಬಿಟ್ಟು ಅದೆಂಥದೋ ಪೋಸ್ಟರ್ ಅಭಿಯಾನ ಅಂದರೆ ಕುಮಾರಸ್ವಾಮಿ ಅವ್ರ ಕುಟುಂಬ ಏನು ಎದುರ್ಕೊಂಡು ಓಡೈತೀವಿ ಅನ್ಕೊಂಡಿದಾರೇನ್ರಿ? 40 ವರ್ಷದಿಂದ ಇವ್ರನ್ನ ಎದುರಿಸ್ಕೊಂಡೆ ರಾಜಕಾರಣ ಮಾಡ್ಕೊಂಡು ಬಂದಿರೋದು ದೇವೇಗೌಡರು, ಕುಮಾರಣ್ಣನ ಕುಟುಂಬ. ಇವತ್ತು ನಾನು ಇದ್ದೇನೆ, ರೈತರ ಜೊತೆ ಇದ್ದೇನೆ. ನನ್ನ ವೈಯಕ್ತಿಕ ಹಿತಾಸಕ್ತಿಗಿಂತ ಹೆಚ್ಚಾಗಿ ನಮ್ಮ ರೈತರ ಹಿತಾಸಕ್ತಿ, ನಮ್ಮ ರೈತರ ರಕ್ಷಣೆ ನನ್ನ ಮೂಲ್ಯ, ಆದ್ಯತೆ ಮತ್ತೆ ಕರ್ತವ್ಯ ಅಂತಕ್ಕಂಥದ್ದನ್ನ ಹೇಳ್ತೇನೆ. ಇವ್ರು ಹೇಳ್ತಕ್ಕಂಥ ವಿಚಾರಗಳಿಗೆ ನಮ್ಮ ಮಂಜಣ್ಣ ಅವರು ಬಹುಶಃ ಈಗಾಗಲೇ